ಕೃಷ್ಣ, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ಆ ಹೂವು ಕೆಲಸ ಮಾಡೋದು, ಅಡುಗೆ ಮಾಡೋದು ಏನು ಮಾಡಬೇಕು ಅಂತ ಬಂದಿದ್ಯಾ ಇಲ್ಲಿಗೆ? ಏನು ಕೇಳ್ತಿದ್ದೆ, ಏನು ಮಾತಾಡ್ತಿದ್ಯಾ, ನಂಗೆ ಒಂದು ಅರ್ಥ ಆಗ್ತಿಲ್ವೇ. ಅಡುಗೆ ಮಾಡ್ತಾಯಿದ್ದೀನಿ, ಪೂಜೆ ಇದೆ, ಸತ್ಯನಾರಾಯಣ ಪೂಜೆ. ಮನಸ್ಸಿಂದ ನಾನೇ ಪ್ರಸಾದ ಮಾಡ್ತಾಯಿದ್ದೀನಿ. ಏ ಕೃಷ್ಣ, ನಾನು ಏನು ಮಾತಾಡ್ತಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ದೇವರಾಣೆಗೂ ನಮ್ಗೆ ಗೊತ್ತಿಲ್ಲಪ್ಪ, ನಾನು ತುಂಬ ಮುಗ್ಧ. ಅಲ್ಲ, ಕ್ರೂಸಲ್ಲಿ ನೀನು ಮಾತಾಡಿದ್ದು, ನಾನು ಮಾತಾಡಿದ್ದು ಇದೆಲ್ಲ ನೆನಪಿಲ್ವಾ ನಿನಗೆ? ಓ, ಅದು ಗೊತ್ತು, ಎಲ್ಲ ಗೊತ್ತು. ನಾನು ಪ್ರಪೋಸ್ ಮಾಡಿದೆ, ನೀನು ಕ್ಯಾಕ್ರಸ್ಗೆ ಮಕ್ಕುಗ್ದೆ. ಕೃಷ್ಣ ಬೇಡ ನೋಡು. ನೀನೇನೇನು ಹೇಳಿದೆ, ಏನೇನು ಮಾತಾಡಿದೆ, ಆ ಸಮುದ್ರದ ಅಲೆಗಳು, ಲೈಟು, ಬಲೂನು ಎಲ್ಲ ನೆನಪಿದೆ. ಕೃಷ್ಣ ಪ್ಲೀಸ್. ನಾನು ಪ್ರಪೋಸ್ ಮಾಡಿದಾಗ ನಿನ್ನ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ ಅಂತ. ಬೇಡ ಅಂದೆ. ನೀನು ಯಾವ ಆರ್ಡರಲ್ಲಿ ಏನೇನು ಹೇಳಿದೆ, ಏನೇನು ಮಾತಾಡಿದೆ ನನಗೆಲ್ಲ ಗೊತ್ತು. ಕೃಷ್ಣ ಪ್ಲೀಸ್. ಏಯ್ ಕೃಷ್ಣ, ಕೃಷ್ಣ ನಿನ್ನ ಕೈ ಏನಾಗಿಲ್ಲ ಬಿಡು. ಅಲ್ಲ, ನೋಡ್ತೀನಿ, ಒಂದ್ಸಲ ಕೊಡು. ಏನೂ ಆಗಿಲ್ಲ. ಕೈ ನೋಡಿ ಇಷ್ಟು ಕೆಂಪಾಗಿದೆ. ಕಿಸಿ ಬೇಡ ನೀನು. ಕಿಸಿ ಬೇಡ ಅಂದೆ ತಾನೆ. ಭವ್ಯ ನಿಮಿಷ, ಈ ಆಯಿಂಟ್ಮೆಂಟ್ನ ಕೃಷ್ಣನಿಗೆ ಕೊಟ್ಬಿಡು. ಅವನಿಗೆ ಕೈ ಗಾಯ ಆಗ್ಬಿಟ್ಟಿದೆ, ಹಚ್ಕೊಳಕ್ಕೆ ಹೇಳಿ. ಯಾಕೆ? ನೀನೇ ಕೊಡ್ಬೋದಲ್ವಾ? ನಾನು ತುಂಬ ಬ್ಯುಸಿ ಇದ್ದೀನಿ ಕಣೆ. ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಳ್ಬೇಕು. ಜಾಸ್ತಿ ಮಾತಾಡ್ಬೇಡ ನೀನು, ಆಯ್ತಾ? ತಗೊಂಡೋಗಿ ಕೊಟ್ಬಿಡು. ತಗೋ, ಇನ್ನು ನೋಡ್ಕೊಳ್ತೀನಿ. ಸರಿ ಆಯ್ತು. ಏನಿದು? ರುಕ್ಕು ಅಕ್ಕ ಕೊಟ್ಲು. ನಿನ್ ಕೈ ಏನೋ ಗಾಯ ಆಗಿದೆಯಂತಲ್ಲ. ರುಕ್ಕು ಕೊಡ್ಲಾ? ನನ್ನ ಕೈಲಿ ಕೊಟ್ಟು ಕಳ್ಸಲು. ಅವಳು ಬ್ಯುಸಿ ಇದ್ದಾಳೆ. ಬ್ಯುಸಿ ಇದ್ರೂ ಕೊಟ್ಟು ಕಳ್ಸಿದ್ರೆ ಅಂದರೆ ಕಾಳಜಿಯಿಂದ ಸ್ನೇಹ, ಸ್ನೇಹದಿಂದ ಪ್ರೀತಿ.